ಕಬಡ್ಡಿ ಪಂದ್ಯಾವಳಿ ಐತಿಹಾಸಿಕ ಕ್ರೀಡಾ ಸಂಭ್ರಮಕ್ಕೆ ತೆರೆ ಎಳೆದ ಕ್ಷಣ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರ ವಲಯದಲ್ಲಿರುವ ಶ್ರೀಮತಿ ಐಎಸ್ ಯಾದವಾಡ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಏರ್ಪಡಿಸಿರುವ ದಕ್ಷಿಣ ಭಾರತದ ಅಂತರ ವಿಶ್ವವಿದ್ಯಾಲಯಗಳ ಪುರುಷ ಕಬಡ್ಡಿ ಪಂದ್ಯಾವಳಿಯನ್ನು ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ರಾಮದುರ್ಗ ಹಾಗೂ ಶಾಸಕ ಅಶೋಕ್ ಪಟ್ಟಣ ಸರ್ಕಾರಿ ಮುಖ್ಯ ಸಚೇತಕ ಕರ್ನಾಟಕ ವಿಧಾನಸಭೆ ಇವರ ಪ್ರಾಯೋಜಕತ್ವದಲ್ಲಿ ಆಯೋಜಿಸಲಾದ ದಕ್ಷಿಣ ಅಂತರ ವಿಶ್ವವಿದ್ಯಾಲಯಗಳ ಪುರುಷರ ಕಬಡ್ಡಿ ಪಂದ್ಯಾವಳಿಗಳ ಕೊನೆಯ ದಿನದ ಸಮಾರೋಪ ಸಮಾರಂಭ ಜರುಗಿತು. ಒಟ್ಟು 117 ತಂಡಗಳು ಭಾಗವಹಿಸಿದ್ದವು. ಇದರಲ್ಲಿ ಕೊನೆಗೆ ಮೈಸೂರು ತಂಡ ಫೈನಲ್ ಬಾರಿಸಿತು. ಶಾಸಕ ಅಶೋಕ್ ಪಟ್ಟಣ ಭಾಗವಹಿಸಿ ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಮಾತನಾಡಿ, ವಿಜೇತ ತಂಡಗಳಿಗೆ ಟ್ರೋಫಿ ನೀಡಿ ರಾಮದುರ್ಗ ಐತಿಹಾಸಿಕ ಕ್ರೀಡಾ ಸಂಭ್ರಮಕ್ಕೆ ತೆರೆ ಎಳೆದ ಕ್ಷಣಗಳು. ಫಲಿತಾಂಶಗಳು: ಬಹುಮಾನ ಎಸ್ಆರ್ಎಂ ವಿಶ್ವವಿದ್ಯಾಲಯ ಚೆನ್ನೈ ತಮಿಳುನಾಡು 1ನೇ ಬಹುಮಾನ, ಮೈಸೂರು ವಿಶ್ವವಿದ್ಯಾಲಯ ಮೈಸೂರು ಕರ್ನಾಟಕ 2ನೇ ಬಹುಮಾನ, ಕ್ರಿಸ್ಟ್ ವಿಶ್ವವಿದ್ಯಾಲಯ ತಂಜಾವೂರು ತಮಿಳುನಾಡು 3ನೇ ಬಹುಮಾನ, ವಿನಾಯಕ್ ಮಿಷನ್ ಸಂಶೋಧನಾ ಪ್ರತಿಷ್ಠಾನ ಸೇಲಂ ತಮಿಳುನಾಡು 4ನೇ ಬಹುಮಾನಗಳನ್ನು ಪಡೆದರು. ತಾವೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನಾವೆಲ್ಲ ಸಭೆಗೆ ನಡೆದಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೂ ಮತ್ತು ಎಲ್ಲ ಅಧಿಕಾರಿಗಳಿಗೂ ಮತ್ತು ನಮ್ಮ ಕಾಲೇಜಿನ ಸದಸ್ಯರುಗಳಿಗೂ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಜನರಿಗೂ ನಾನು ಧನ್ಯವಾದ ಅರ್ಪಿಸಿ ನಾನು ಜಾಸ್ತಿ ಮಾತಾಡಲ್ಲ. ಯಾಕಂದ್ರೆ ಈಗಾಗಲೇ ಲೇಟ್ ಆಗಿದೆ. ನೀವು ಕಬಡ್ಡಿ ಮ್ಯಾಚ್ ನೋಡ್ಬೇಕು ಅಂತ ಕಾಯ್ತಾ ಇದ್ದೀರಿ. ನಾನು ಕೂಡ ಇವತ್ತಿನ ಫೈನಲ್ ಮ್ಯಾಚ್ ನೋಡ್ಬೇಕು ಅಂತ ಹೇಳಿ ನಾನು ಬೆಂಗಳೂರಿಂದ ಬಂದು ಡೈರೆಕ್ಟ್ ಆಗಿ 1.5 ತಾಸಲ್ಲಿ ಬಂದು ಬೆಳಗಾವಿಯಲ್ಲಿ ಬಂದು ರೀಚ್ ಆಗಿದ್ದೀನಿ. ನಾವೆಲ್ಲ ಈ ಮ್ಯಾಚ್ ನೋಡಿಕೊಂಡು ನಾವೆಲ್ಲ ಪ್ರೋತ್ಸಾಹ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕೋಸ್ಕರ ತಮಗೆಲ್ಲ ಧನ್ಯವಾದ ಅರ್ಪಿಸಿ ಮಾತು ಮುಗಿಸ್ತೀನಿ. ಮತ್ತು ಇಲ್ಲಿ ಮತ್ತೆ ಎಲ್ಲ ಬಂದಿರ್ತಕ್ಕಂಥ ಮಲ್ಲಣ್ಣ ಯಾದವ್ ಅವರು ಮತ್ತು ಕಾಂಗ್ರೆಸ್ ಮುಖಂಡರು ಎಲ್ಲ ಪಕ್ಷದ ಎಲ್ಲ ಮುಖಂಡರು ಜಾತ್ಯತೀತವಾಗಿರುವುದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಡೆದಂಥ ಈ ಕಾರ್ಯಕ್ರಮ ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ಮಾತು ಮುಗಿಸಿ. ನಮಸ್ಕಾರ.